ಬೆಳಿಗ್ಗೆ ಎದ್ದ ತಕ್ಷಣ ಏನ್ ತಿಂಡಿ ಮಾಡ್ಬೋದಪ್ಪ ಅಂತ ಯೋಚನೆ ಬಂದಾವಾಗ ರುಬ್ಬಿದ ತಕ್ಷಣ ಈ ಒಂದು ದೋಸೆಯನ್ನ ಮಾಡ್ಬೋದು. ಇದಕ್ಕೆ ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, ಅವಲಕ್ಕಿ ಬೇಡ, ಸೋಡಾ ಬೇಡ, ರವೆನೂ ಕೂಡ ಬೇಡ. ಕೇವಲ 20 ನಿಮಿಷ ನೆನೆಸಿಟ್ಟು ಗರಿಗರಿಯಾದ ರುಚಿಯಾದ ದೋಸೆಯನ್ನ ಮಾಡ್ಬೋದು. ಇದು ಆರೋಗ್ಯಕ್ಕೂ ಒಳ್ಳೆಯದು, ನೋಡುವುದಕ್ಕೂ ಕೂಡ ಚೆನ್ನಾಗಿರುತ್ತದೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಹೆಸರುಬೇಳೆ ಹಾಗೂ 2 ಒಣಮೆಣಸನ್ನ ಹಾಕಿ 20 ನಿಮಿಷ ನೆನೆಸಿಟ್ಕೊಳ್ಬೇಕಾಗತ್ತೆ. ಹೆಸರುಬೇಳೆ ತುಂಬಾ ಬೇಗ ನೆನೆದು ಬಿಡುತ್ತೆ, ಹಾಗಾಗಿ 20 ನಿಮಿಷ ನೆನೆಸಿದ್ರೆ ಸಾಕು. ಹೀಗೆ ನೆನೆಸಿದ ಹೆಸರುಬೇಳೆ ಮತ್ತು ಒಣಮೆಣಸಿನ ನೀರನ್ನೆಲ್ಲ ಬಸಿದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ 1 ಇಂಚು ಆಗುವಷ್ಟು ಶುಂಠಿ, 1/4 ಟೀ ಸ್ಪೂನ್ ಇಂಗು, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇಲ್ಲಿ ಒಣಮೆಣಸಿನ ಬದಲಿಗೆ ಹಸಿ ಮೆಣಸನ್ನು ಕೂಡ ಹಾಕಬಹುದು. ರುಬ್ಬಿದ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿ 1/4 ಕಪ್ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ. ಉದ್ದಿನ ದೋಸೆ ಹಿಟ್ಟಿನ ಹದವಿರಲಿ, ಹೆಚ್ಚು ನೀರನ್ನ ಸೇರಿಸೋದು ಬೇಡ. ನಂತರ ಇದಕ್ಕೆ 3/4 ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕಲಸಿ. ಇದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಬೇಕಿದ್ರೂ ಸೇರಿಸಿಕೊಳ್ಬಹುದು. ಕಾದ ತವಾ ಮೇಲೆ ತೆಳ್ಳಗೆ ದೋಸೆಯನ್ನ ಹಾಕಬೇಕು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆಯನ್ನ ಮಾಡಿ ಮಧ್ಯಮ ಉರಿಯಲ್ಲಿ ಮುಚ್ಚಳವನ್ನ ಮುಚ್ಚಿ 2 ನಿಮಿಷ ಬೇಯಿಸಿ. ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಕಾಯಿಸಿದ್ರೆ ಗರಿಗರಿಯಾದ ದೋಸೆ ರೆಡಿ. ನಾವಿಲ್ಲಿ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ ಇದ್ಯಾವುದನ್ನೂ ಕೂಡ ಬಳಸದೆ ಗರಿಗರಿಯಾದ ದೋಸೆಯನ್ನ ಮಾಡಬಹುದು. ಈ ದೋಸೆಯನ್ನ ಚಟ್ನಿ ಜೊತೆ ಬಿಸಿ ಬಿಸಿಯಾಗಿ ತಿನ್ಬೇಕು. ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.